ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇವತ್ತಿನ ವಿಡಿಯೋದಲ್ಲಿ ನಾನು 2 ಕ್ಯಾರೆಟ್ ತೊಗೊಂಡಿನಿ, ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿನಿ. ಇದು ಬೆಳಗ್ಗಿನ ಡ್ರಿಂಕ್ ಆಗಿರುತ್ತೆ. ಇವಾಗ ಇದನ್ನು ಇದ್ರೊಳಗೆ ಹಿಂಡಿಬಿಟ್ಟು ಮಿಕ್ಸಿಗೆ ಹಾಕೋಣ. ಇದಕ್ಕೊಂಚೂರು ನೀರು ಹಾಕಬೇಕು. ಇವಾಗ ಇದಾಯ್ತು. ಇದು ಸಣ್ಣಾಗಿಬಿಟ್ಟಿದೆಯಲ್ಲ, ಇದನ್ನು ಹಾಗೇನೆ ಕುಡಿಬೋದು, ಹಾಗೆ ಇದು ಸೋದಿಸ್ಕೊಂಡು ಕುಡಿಬೋದು. ನಾನಿವತ್ತು ಹಾಗೆ ಕುಡಿತಾಯಿದ್ದೀನಿ. ನಾನಿವತ್ತು ಸೋದಿಸ್ಕೊಂಡಿರಲ್ಲ, ಬೇಕಿದ್ದರೆ ನೀವು ಸೋದಿಸ್ಕೊಂಡು ಕುಡಿಬೋದು. ನೋಡಿ, ಈ ಥರ ಇರುತ್ತೆ. ಇದನ್ನು ಕುಡಿಬೇಕು. ಇದು ಕಣ್ಣಿಗೆ ಅದೆಲ್ಲ ಚಲೋ ಅಲ್ಲ, ಕುಡಿಬೇಕು. ಇದನ್ನ ನೀವು ಕುಡಿತಾಯಿರಿ. ಅದು ಬೆಳಗ್ಗೆ ಕುಡಿದ್ರೆ ತೀರಾ ಬಾಡಿಗೆ ತಂಪು, ಹಾಗೇ ಕಣ್ಣಿಗೆ, ಕೂದಲಿಗೆ ಮತ್ತು ಸ್ಕಿನ್ನಿಗೆ ಎಲ್ಲದಕ್ಕೂ ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅಲಸಂದಿ ಪಲ್ಯ ಅಂತ ಮಾಡ್ತಾಯಿರೋದು. 1 ಬೌಲ್ ಅಲಸಂದಿ ತೊಗೊಂಡಿನಿ. ಇವನು ಹೂವತ್ತು ತೊಗೋಬೇಕು. ಇದನ್ನ ಇವಾಗ ಹುರ್ಕೋಬೇಕು. ನೋಡಿ, ಈ ಥರ ಹುರ್ಕೋಬೇಕು. ಇದನ್ನ ಇವಾಗ ಕುಕ್ಕರ್ಗೆ ಹಚ್ಕೋಬೇಕು. ನಾನಿಲ್ಲಿ ನೀರು ಉಗುರು ಬೆಚ್ಚಗಾಗಕ್ಕೆ ಇಟ್ಟಿದ್ದೀನಿ. ಇವಾಗ ಅಲಸಂದಿ ಹಾಕ್ತಾಯಿದ್ದೀನಿ. ಇದಕ್ಕೊಂದು 3 ವಿಸಿಲ್ನ ಹೊಡಿಸ್ಬೇಕು. ಅದನ್ನು ಅಲ್ಲಿಟ್ಬಿಟ್ಟು ನಾನು ಇವಾಗ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ, ಈರುಳ್ಳಿ ತೊಗೊಂಡಿನಿ, 1 ಟೊಮೆಟೊ. ಇದನ್ನ ಇವಾಗ ಕಟ್ ಮಾಡಬೇಕು. ನಾವು ರೌಂಡ್ ಶೇಪ್ಲೇನ ಕಟ್ ಮಾಡ್ಕೋಬೇಕು. ಈ ಥರ ಇವಾಗ ಇದಾಯ್ತು. ಇದು 3 ವಿಸಿಲ್ ಹೊಡೆದಿದ್ದೆಲ್ಲ ಇದನ್ನ ತೆಗೆದ್ಬಿಟ್ಟು ನೋಡಿ, ಈ ಥರ ಕುದ್ದಿರ್ತೈತಲ್ಲ, ಇದು ಈ ಥರ ಆಗಬೇಕು. ಮಂದವಾಗಿ ಕುದ್ಕೋಬೇಕಿದ್ದು. ಇದು 3 ಸೀಟಿನ ಹೊಡಿಸಿದ್ದೀನಿ, ಆಗಿದೆ. ಇವಾಗ ಇದನ್ನು ಸೋದಿಸ್ಕೊಳ. ಇದಕ್ಕೆ ಇವಾಗ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದಿಷ್ಟು ಕರಿಬೇವು, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು, ಒಂದು ಟೊಮ್ಯಾಟೊನ ಕಟ್ ಮಾಡಿಟ್ಟಿರೋದು ಹಾಕಬೇಕನ್ನ. ಇಲ್ಲಿ ಒಂಚೂರು ಉಳಿಸಿದ್ದೇನೆ ನಾನು, ಒಂದು ಅರ್ಧದಷ್ಟು ಟೊಮೆಟೊನ ಹಾಕಿದ್ದೇನೆ. ಹಿಂಗೂ ಒಂಥರ ಮಾಡಿ ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, 1 ಸ್ಪೂನು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಉಪ್ಪು ಹಾಕಬೇಕು. ಉಪ್ಪನ್ನು ಒಗ್ಗರಣೆಯಲ್ಲೇ ಹಾಕೋಬೇಕು. ನಾನಿಲ್ಲಿ MTR ಸಾಂಬಾರು ಮಸಾಲ ಪ್ಯಾಕೆಟ್ 1 ಸ್ಪೂನ್ ಸಾಂಬಾರು ಮಸಾಲ ಹಾಕ್ತಾಯಿದ್ದೀನಿ. ಇಲ್ಲಿ ಬಾಜಿ ಮಸಾಲ ನಂಗೆ ಸಿಕ್ಕಿಲ್ಲ, ಅದಕ್ಕೆ ಸಾಂಬಾರು ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಇದನ್ನು ಹಾಕಬೇಕು. ಒಂದೊಂಚೂರು ಹಾಕ್ತಾಯಿದ್ದೀನಿ. ಇದ್ರೊಳಗೆ ಒಂದು ಸ್ವಲ್ಪ ಒಂಚೂರು ಉಳಿಸ್ಕೊಂಡಿದ್ದೀನಿ ನಾನು, ಮಿಕ್ಕಿದೆಲ್ಲ ಹಾಕಿದ್ದೇನೆ. ಇವಾಗ ಇದನ್ನು 2 ನಿಮಿಷ ಮುಚ್ಕೋಬೇಕು. ಇದು ನಾನು ಸಲಾಡಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಸಲಾಡ್ ಮಾಡ್ತೀನಿ. ಇವಾಗ ಇದಾಯ್ತು. ನೋಡಿ, ಈ ಥರ ಆಗಿದೆ. ಈ ಥರ ಒಂದು ಬಾಜಿ ಮಾಡ್ಕೊಬೇಕು.
ಇದನ್ನ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಹಾಕಬೇಕು. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೇಕು. ಮತ್ತೆ ತಿರುಗಬೇಕು. ಇದನ್ನು ಇವಾಗ ಕ್ಲೋಸ್ ಮಾಡಬೇಕು. ಒಂದು ವಿಸಲ್ ಹೊಡಿಬೇಕಿದೆ. ಇವಾಗ ಅದು ವಿಸಿಲ್ ಹೊಡಿಯೋರಿಗೆ ಇವಾಗ ಒಂದೆರಡು ಚಪಾತಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ನಾನಿಲ್ಲಿ ಕ್ಯಾರೆಟ್ ಚಪಾತಿ ಮಾಡ್ತಾಯಿದ್ದೀನಿ. ಒಂದು ಬೌಲ್ ಕ್ಯಾರೆಟ್ ಜ್ಯೂಸನ್ನು ತೊಗೊಂಡಿನಿ. ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಎಣ್ಣೆ. ಇದನ್ನ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟು ನಾದ್ಕೋಬೇಕು. ಇವಾಗ ಇದಾಯ್ತು. ಇವಾಗ ನಾನು ಕ್ಯಾರೆಟ್ ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಈ ಥರ ಹಿಟ್ಟು ಬಂದಿರುತ್ತಿದ್ದು ಹದವಾಗೇ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಲಟ್ಟಿಸ್ಬೋದು. ನೋಡಿ, ಈ ಥರ ಲಟ್ಟಿಸ್ಬೋದು, ಆರಾಮು ಚೆನ್ನಾಗೇ ಇರುತ್ತೆ. ಇದು ಟೇಸ್ಟ್ ಕೂಡ ಹಾಗೆ ಚೆನ್ನಾಗೇ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಟೇಸ್ಟ್ ಅಂತ ಹೇಳಿ ಕಮೆಂಟ್ದಾಗ. ನೋಡಿ, ನೋಡಿ ಈ ಥರ ಆಗಿದೆ. ತುಂಬಾ ಸಾಫ್ಟಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಮಾಡ್ಕೊಂಡು ತಿನ್ಬೋದು. ಕ್ಯಾರೆಟ್ ಚಪಾತಿ ನಾನೀಗ ಮಾಡಿರೋದು ಕ್ಯಾರೆಟ್ ಚಪಾತಿ. ಇವಾಗ ಇದು ಮಾಡೋಣ. ನೋಡಿ, ಈ ಥರ ಆಗಿರುತ್ತಿದ್ದು. ಓಕೆನಾ? ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಈ ಥರ ಆಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನಾನು ಇವಾಗ ಮಾಡಿರೋದು ನೈಟ್ ಮಿಕ್ಕಿದ ಅನ್ನನ ಈ ಥರ ಬರುತ್ತೆ. ಬೆಳಗ್ಗೆ ಮತ್ತು ಬಿಸಿಯಾಗಿಯೂ ಇರುತ್ತೆ. ಬ್ರೇಕ್ಫಾಸ್ಟಿಗೆ ಮತ್ತು ಬೆಳಗ್ಗೆ ತಿಂಡಿಗೆ, ಬೆಳಗ್ಗೆ ಊಟಕ್ಕೆ ಎಲ್ಲನೂ ಚೆನ್ನಾಗೇ ಇರುತ್ತೆ, ತಿನ್ಬೋದು. ಆರಾಮ್ ಮಧ್ಯಾಹ್ನ ತನಕ ಬರುತ್ತೆ. ನೋಡಿ, ಈ ಥರ ಬಂದಿರುತ್ತೆ. ಯಾರು ಅನ್ನನ ಕೆಡಿಸ್ಬಾರ್ದು, ಆರಾಮ್ ಈ ಥರ ಮಾಡಿ ತಿನ್ಬೋದು. ಓಕೆನಾ? ನನ್ನ ರೆಸಿಪಿ ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಬಂದಿದೆಯಲ್ಲ? ಸರ್ವ್ ಮಾಡೋಣ ಈಗ. ನೋಡಿ, ಈ ಥರ ಒಂದು ಮಧ್ಯಾಹ್ನದ ಊಟ ನಾನು ರೆಡಿ ಮಾಡಿದ್ದೀನಿ. ಕ್ಯಾರೆಟ್ ಚಪಾತಿ, ನೈಟ್ ಮಿಕ್ಕಿದ ಅನ್ನ, ಅಲಸಂದಿ ಪಲ್ಯ. ಓಕೆನಾ? ಅನ್ನ ಯಾರೂ ಕೆಡಿಸ್ಬಾರ್ದು, ಅನ್ನ ಶ್ರೇಷ್ಠವಾದದ್ದು. ಓಕೆನಾ? ನೋಡಿ, ನೋಡಿ, ಇದೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನೋಡ್ಬೋದು. ಓಕೆನಾ? ಟೇಕ್ ಕೇರ್, ಬಾಯ್. ನಾಳೆ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.